ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 19 ದಾನವ ಹಿರಣ್ಯಾಕ್ಷನ ಸಂಹಾರ. ಇದರಿಂದ ಇವತ್ತು 37ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 37. ಯೋ ವೈ ಹಿರಣ್ಯಾಕ್ಷವಧಂ ಮಹಾದ್ಭುತಂ ವಿಕ್ರೀಡಿತಂ ಕಾರಣಸೂಕರಾತ್ಮನಃ ಶೃಣೋತಿ ಗಾಯತ್ಯನುಮೋದತೇಂಜಸ ವಿಮುಚ್ಯತೆ ಬ್ರಹ್ಮವಧಾದಪಿ ದ್ವಿಜಾಃ. ಅನುವಾದ: ಬ್ರಾಹ್ಮಣರೇ, ಜಗತ್ತನ್ನು ಉದ್ಧರಿಸಲಿಕ್ಕಾಗಿ ಆದಿವರಾಹವಾಗಿ ಕಾಣಿಸಿಕೊಂಡ ಭಗವಂತನಿಂದಾದ ಹಿರಣ್ಯಾಕ್ಷ ದಾನವ ಸಂಹಾರದ ಅದ್ಭುತ ನಿರೂಪಣೆಯಲ್ಲಿ ಆನಂದ ಪಡೆಯುವ, ಅದರ ಶ್ರವಣ ಮಾಡುವ, ಸಂಕೀರ್ತನಗೈಯುವ ಮನುಜರು ಒಮ್ಮೆಗೆ ಬ್ರಾಹ್ಮಣ ಹತ್ಯೆಯಂತಹ ಮಹಾಪೂರ್ಣ ಕ್ರಿಯೆಗಳ ಫಲದಿಂದಲೂ ವಿಮೋಚಿತರಾಗುವರು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಭಗವಂತನಂತಹ ಮಹಾ ಒಡೆಯನಿಗೆ ನಮ್ಮ ಪ್ರೇಮ ಸೇವೆಯನ್ನ ಸಲ್ಲಿಸದೆ ಇರುವಂಥವ್ರು ಕೃತಜ್ಞರಾ ಅಂತಂದ್ಬಿಟ್ಟು ಪ್ರಶ್ನೆ ಕೇಳ್ತಾರೆ. ಅಸಾಧುವಾಗಿರ್ತಾನಲ್ಲ ಅಂತ ಮನುಷ್ಯನಿಗೆ ಭಗವಂತನನ್ನ ಒಲಿಸ್ಕೊಳ್ಳೋದು ಕಷ್ಟನೇ, ನಿಜ. ಆದರೂ ಕೂಡ ರಕ್ಷಣೆಗೋಸ್ಕರ ಭಗವಂತನನ್ನ ಅನನ್ಯ ಮನಸ್ಸಿನಿಂದ ಶರಣು ಹೋಗುವಂತಹ ನಿಷ್ಕಳಂಕ ಭಕ್ತರಿಗೆ ಅವನು ಬಹಳ ಸುಲಭವಾಗಿ ಒಲಿತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಹೇಳ್ತಾರೆ, ಬ್ರಾಹ್ಮಣರೇ, ಜಗತ್ತನ್ನ ಉದ್ಧಾರ ಮಾಡೋದಕ್ಕೋಸ್ಕರನೇ ಆದಿವರಾಹವಾಗಿ ಕಾಣಿಸ್ಕೊಂಡಂತಹ ಭಗವಂತನಿಂದಾದಂತಹ ಹಿರಣ್ಯಾಕ್ಷ ಅನ್ನುವಂತಹ ದಾನವನ ಸಂಹಾರದ ಅದ್ಭುತ ನಿರೂಪಣೆಯನ್ನ ಮಾಡಬೇಕಾದ್ರೆ, ಅಂದ್ರೆ ಅದನ್ನ ಹೇಳೋದಾಗಿರ್ಬೋದು, ಕೇಳೋದಾಗಿರಬಹುದು, ಆಯ್ತಾ. ನಿರೂಪಣೆ ಮಾಡೋದು ಅಂತಂದ್ರೆ ಹೇಳೋದು, ಅದರಲ್ಲಿ ಆನಂದ ಪಡೆಯುವಂತಹ, ಮತ್ತೆ ಅದನ್ನ ಶ್ರವಣ ಮಾಡೋದಿದೆಯಲ್ಲ, ಕೇಳಿಸ್ಕೊಳ್ಳೋದಿದೆಯಲ್ಲ, ಮತ್ತೆ ಕೀರ್ತನೆ ಮಾಡುವಂಥದ್ದು, ಅದನ್ನ ಮತ್ತೆ ಮತ್ತೆ ನೆನಪಿಸ್ಕೊಂಡು ಬೇರೆಯವ್ರಿಗೂ ಹೇಳೋದು, ಅದನ್ನ ಹಾಡಿ ಹೊಗಳೋದು ಅಂತ ಹೇಳ್ತೀವಲ್ವ, ಆ ರೀತಿ ಸಂಕೀರ್ತನೆ ಮಾಡುವಂತಹ ಮನುಷ್ಯರು ಒಂದೇ ಸರಿಗೆ ಬ್ರಾಹ್ಮಣ ಹತ್ಯೆಯಂತಹ ಮಹಾಪಾಪ, ಅಂದ್ರೆ ಬ್ರಾಹ್ಮಣ ಹತ್ಯೆ ಮಾಡೋದಿದೆಯಲ್ಲ, ಅದು ಎಲ್ಲ ಪಾಪಕ್ಕಿಂತಲೂ ಕೂಡ ತುಂಬಾ ದೊಡ್ಡ ಪಾಪ ಅಂತ ಹೇಳ್ತಾರೆ. ಅಂತ ಪಾಪಪೂರ್ಣ ಕ್ರಿಯೆಯಿಂದ ಕೂಡ ಅಂತ ಒಂದು ಪಾಪ ಮಾಡಿ ನಮಗೆ ಅದರ ಫಲಗಳು ಸಿಕ್ಕಿರುತ್ತಲ್ವ, ಅದರಿಂದನೂ ಕೂಡ ವಿಮೋಚಿತರಾಗ್ತಾರೆ, ದೂರ ಆಗ್ತಾರೆ ಅಂತ. ಎಂಥ ಮಹಾಪಾಪ ಮಾಡಿದ್ರೂ ಕೂಡ ಅದೆಲ್ಲದರಿಂದ ನಾವು ದೂರ ಆಗಬಹುದು, ವಿಮೋಚನೆ ಮಾಡ್ಕೋಬಹುದು ಅಂತ ಭಗವಂತನ ಈ ಒಂದು ವರಾಹ ಅವತಾರದ ಒಂದು ಅದ್ಭುತ ಲೀಲೆ ಇದೆಯಲ್ಲ, ಅದನ್ನ ಯಾರು ಹೇಳ್ತಾರೋ, ಕೇಳ್ತಾರೋ, ಆಮೇಲೆ ಆ ಹಿರಣ್ಯಾಕ್ಷ ದಾನವನ ಸಂಹಾರದ ನಿರೂಪಣೆ ಮಾಡ್ತಾರೋ, ಎಲ್ಲರಿಗೂ ಕೂಡ ಎಂಥ ಬ್ರಾಹ್ಮಣ ಹತ್ಯೆ ದೋಷ ಇದ್ರೂ ಅಥವಾ ಪಾಪ ಫಲಗಳಿದ್ರೂ ಕೂಡ ಅದರಿಂದ ದೂರ ಆಗ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪುರುಷನು ಪರಾತ್ಪರ ಸ್ಥಿತಿಯಲ್ಲಿರುವುದರಿಂದ ಭಗವಂತನ ಲೀಲೆಗಳ ಮತ್ತು ಭಗವದ್ ವ್ಯಕ್ತಿತ್ವದ ನಡುವೆ ಭಿನ್ನತೆ ಇಲ್ಲ. ನೇರವಾಗಿ ಭಗವಂತನೊಂದಿಗೆ ಸಂಗತವಾಗಿರುವ ಭಗವನ್ ಲೀಲೆಗಳನ್ನು ಶ್ರವಣ ಮಾಡುವವನು ಮತ್ತು ಭಗವಂತನೊಂದಿಗೆ ನೇರವಾಗಿ ಸಂಗ ಮಾಡುವವನು ನಿಜಕ್ಕೂ ಬ್ರಾಹ್ಮಣ ಹತ್ಯೆಯಂತಹ ಪಾಪಪೂರ್ಣ ಕ್ರಿಯೆಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ. ಬ್ರಾಹ್ಮಣ ಹತ್ಯೆಯನ್ನು ಈ ಐಹಿಕ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಪಾಪಪೂರ್ಣ ಕ್ರಿಯೆ ಎಂದು ಪರಿಗಣಿಸಲಾಗಿದೆ. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ, ಭಗವಂತ ಪರಾತ್ಪರ ಸ್ಥಿತಿಯಲ್ಲಿರೋದ್ರಿಂದ, ಅಂದ್ರೆ ಈ ಐಹಿಕವನ್ನ ಮೀರಿರೋ ಅಂಥವನವನು. ಭಗವಂತನ ಲೀಲೆಗಳು ಅಥವಾ ಭಗವದ್ ವ್ಯಕ್ತಿತ್ವ ಇರುತ್ತಲ್ಲ, ಅದರ ಮಧ್ಯದಲ್ಲಿ ಯಾವ ಭಿನ್ನತೆನೂ ಕೂಡ ಇಲ್ಲ. ನೇರವಾಗಿ ಭಗವಂತನ ಜೊತೆ ಭಗವಂತನ ಲೀಲೆಗಳನ್ನ ಶ್ರವಣ ಮಾಡುವಂಥವನು ಮತ್ತೆ ಭಗವಂತನ ಜೊತೆ ನೇರವಾಗಿ ಸಂಗ ಮಾಡುವಂಥವನು, ಇಬ್ರು ಕೂಡ. ಈಗ ನೋಡಿ, ಪಾಂಡವರು ಭಗವಂತನ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ರು. ಈಗ ಋಷಿ ಮುನಿಗಳೇನು ಮಾಡ್ತಾ ಇದ್ದಾರೆ, ಭಗವಂತನ ಲೀಲೆಗಳನ್ನ ಶ್ರವಣ ಮಾಡ್ತಾ ಇದ್ದಾರೆ. ಈ ರೀತಿ ನೇರವಾಗಿ ಭಗವಂತನ ಸಂಘದಲ್ಲಿ ಇರುವಂಥವ್ರೆ. ಈಗ ನಾವು ಭಾಗವತವನ್ನ ಕೇಳ್ತಾ ಇದ್ದೀವಿ ಗುರುಗಳ ಮೂಲಕ ಅಂತಂದ್ರೆ ನಾವು ಭಗವಂತನ ಜೊತೆ ಇದ್ದೀವಿ ಅಂತಾನೆ ಅರ್ಥ. ಅವನೇ ಇಲ್ಲಿ ಸಾಕಾರ ರೂಪದಲ್ಲಿ ಇರಬೇಕು ಅಂತೇನಿಲ್ಲ. ಅವನು ನಡೆಸಿರುವಂತಹ ಲೀಲೆಗಳಿದೆಯಲ್ಲ, ಅದನ್ನ ಶ್ರವಣ ಮಾಡಿದ್ರು ಕೂಡ ಅವನು ನಮ್ಮ ಜೊತೆ ನೇರವಾಗಿದ್ದಾನೆ ಅಂತಾನೆ ಅರ್ಥ ಮಾಡ್ಕೋಬೇಕು. ಈ ಇಬ್ರು ಕೂಡ ಬ್ರಾಹ್ಮಣ ಹತ್ಯೆಯಂತಹ ಪಾಪಪೂರ್ಣ ಕ್ರಿಯೆಗಳು ಏನಾದರೂ ಮಾಡಿದ್ರೆ ಅದರಿಂದನೂ ಕೂಡ ಬಿಡುಗಡೆ ಪಡಿಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಬ್ರಾಹ್ಮಣ ಹತ್ಯೆ ಅನ್ನೋದಿದೆಯಲ್ಲ, ಅದು ಈ ಐಹಿಕ ಜಗತ್ತಿನಲ್ಲಿ ಅತಿ ಹೆಚ್ಚಿನ
ಪಾಪಪೂರ್ಣವಾದಂತಹ ಕ್ರಿಯೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಅಂತ ಎಲ್ಲದಕ್ಕಿಂತ ತುಂಬ ಮಹಾಪಾಪ ಯಾವುದು ಅಂತಂದರೆ ಬ್ರಾಹ್ಮಣ ಹತ್ಯೆ. ಅದರಿಂದನೇ ನಾವು ಪಾರಾಗ್ಬೋದು ಅಂತಂದರೆ ಅದಕ್ಕಿಂತ ಚಿಕ್ಕದಾಗಿರುವಂಥ ಎಲ್ಲ ಪಾಪಗಳು ಹೋಗ್ಬಿಡುತ್ತೆ ಅಂತ ಅರ್ಥ. ಪ್ರತಿಯೊಬ್ಬನು ಪರಂಪರಾಗತ ಶುದ್ಧ ಭಕ್ತನಿಂದ ಭಗವಂತನ ಕ್ರಿಯೆಗಳನ್ನು ಶ್ರವಣ ಮಾಡಲು ತುಂಬ ಕಾತರನಾಗಿರಬೇಕು. ಕೇವಲ ನಿರೂಪಣೆಯ ಶ್ರವಣ ಮಾಡುವುದರಿಂದಲೇ ಭಗವಂತನ ಮಹಿಮೆಯನ್ನು ಅರಿಯಲು ಅರ್ಹರಾಗುವರು. ನಿರಾಕಾರವಾದಿ ತತ್ವಶಾಸ್ತ್ರಜ್ಞರು ಭಗವಂತನ ಕ್ರಿಯೆಗಳನ್ನು ಅರಿಯಲಾರರು. ಅವರು ಭಗವಂತನ ಕ್ರಿಯೆಗಳೆಲ್ಲ ಮಾಯೆ ಎಂದು ಭಾವಿಸುತ್ತಾರೆ. ಆದ್ದರಿಂದ ಅವರನ್ನು ಮಾಯಾವಾದಿಗಳೆಂದು ಕರೆಯಲಾಗಿದೆ. ಅವರಿಗೆ ಎಲ್ಲವೂ ಮಾಯೆಯಾದ್ದರಿಂದ ಈ ನಿರೂಪಣೆಗಳೂ ಅವರಿಗೆ ಸಲ್ಲುವುದಿಲ್ಲ. ಅವರಲ್ಲನೇಕರು ಕೇವಲ ಸಾಂಪತ್ತಿಕ ಲಾಭಕ್ಕಾಗಿ ಈಗ ಆಸಕ್ತಿ ವಹಿಸುತ್ತಿದ್ದರೂ ಕೆಲವು ನಿರಾಕಾರವಾದಿಗಳಿಗೆ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಲು ಒಲವಿಲ್ಲ. ವಾಸ್ತವಿಕವಾಗಿ ಅವರಿಗೆ ಶ್ರದ್ಧೆ ಇಲ್ಲ. ಆದರೂ ಇದಕ್ಕೆ ವಿರುದ್ಧವಾಗಿ ಅವರು ತಮ್ಮದೇ ಆದ ರೀತಿಯಲ್ಲಿ ಅದನ್ನು ವರ್ಣಿಸುತ್ತಾರೆ. ಆದ್ದರಿಂದ ನಾವು ಮಾಯಾವಾದಿಗಳಿಂದ ಶ್ರವಣ ಮಾಡಬಾರದು. ಇಲ್ಲಿ ಕೆಲವೊಂದು ವಿಚಾರಗಳು ಭಕ್ತಿ ಮಾರ್ಗದಲ್ಲಿರೋರು ಏನೇನು ನಾವು ತಿಳ್ಕೊಂಡಿರ್ಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ಪ್ರತಿಯೊಬ್ಬನೂ ಕೂಡ ಪರಂಪರಾಗತದಲ್ಲಿ ಬಂದಿರುವಂಥ ಶುದ್ಧ ಭಕ್ತನಿಂದನೇ ಭಗವಂತನ ಕ್ರಿಯೆಗಳನ್ನು ಶ್ರವಣ ಮಾಡಬೇಕು. ಅದಕ್ಕೋಸ್ಕರ ಕಾತರರಾಗಿರ್ಬೇಕು. ಯಾರಂದರೆ ಅವರಿಂದ ಕೇಳಬಾರ್ದು. ಒಂದು ಅಥಾರಿಟಿ ಇರುತ್ತಲ್ವಾ. ಈಗ ಭಾಗವತವನ್ನು ಯಾರು ಹೇಳಿದ್ದಾರೆ, ಭಗವದ್ಗೀತೆಯನ್ನು ಯಾರು ಹೇಳಿದಾರೋ ಆ ಪರಂಪರೆಯಲ್ಲಿ ಬಂದಿರುವಂಥ ಭಗವದ್ ಭಕ್ತರಿಂದ ನಾವು ಅದನ್ನು ಕೇಳಿ ತಿಳ್ಕೋಬೇಕು. ಮುಖ್ಯವಾಗಿ ಭಕ್ತರಿಂದ ಕೇಳಿ ತಿಳ್ಕೊಬೇಕಷ್ಟೇ. ನಿರಾಕಾರವಾದಿಗಳು ಅಥವಾ ತತ್ವಶಾಸ್ತ್ರಜ್ಞರು ಇಂಥವರೆಲ್ಲ ಇರ್ತಾರಲ್ವಾ, ಅವರು ಭಗವಂತನ ಕ್ರಿಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದನೇ ಭಗವಂತನ ಬಗ್ಗೆ ಚೆನ್ನಾಗಿ ಗೊತ್ತಾಗೋದು ಯಾರಿಗೆ ಅಂದರೆ ಭಗವಂತನ ಭಕ್ತರಿಗೆ. ಅವರಿಂದ ನಾವು ಕೇಳಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಸಾಕು. ಬರೀ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ, ಅದರಿಂದ ಶ್ರವಣ ಮಾಡಿಬಿಟ್ರೆ ನಮಗೆ ಭಗವಂತನ ಮಹಿಮೆ ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಅರ್ಹತೆಯೂ ಇರೋದಿಲ್ಲ. ಭಗವಂತನ ಕ್ರಿಯೆಗಳನ್ನು ನಿರಾಕಾರವಾದಿಗಳು ಮಾಯೆ ಅಂತ ತಿಳ್ಕೊಳ್ತಾರೆ. ಅದಕ್ಕೋಸ್ಕರ ಅವರನ್ನು ಮಾಯಾವಾದಿಗಳು ಅಂತ ಕರೆಯೋದು. ಸೊ ಅವರಿಗೆಲ್ಲವೂ ಕೂಡ ಮಾಯೆನೇ ಆಗಿರೋದ್ರಿಂದ ಅವರಿಗೆ ಭಕ್ತಿ ಅಂತಂದರೆ ಗೊತ್ತಿಲ್ಲದೆ ಇರೋ ಕಾರಣದಿಂದ ಈ ನಿರೂಪಣೆ ಅನ್ನೋದು ಅವ್ರಿಗೆಲ್ಲ ಇರೋದು. ಈಗ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಯಾರು ಅರ್ಹತೆ ಇರೋರು ಅಂತಂದರೆ ಭಗವಂತನ ಭಕ್ತರು. ಈಗ ಭಕ್ತರು ಅಲ್ಲದೆ ಇರೋರು ಬೇಕಾದಷ್ಟು ಜನ ಸಂಪತ್ತು ಬೇಕು, ಈ ಒಂದು ಕಥೆಗಳನ್ನೆಲ್ಲ ಮಾಡಿದ್ರೆ ದುಡ್ಡು ಅದು ಇದು ಸಂಪಾದನೆ ಮಾಡ್ತಾರಲ್ವ, ಅದಕ್ಕೋಸ್ಕರ ಆ ಲಾಭಕ್ಕೋಸ್ಕರ ಆಸಕ್ತಿ ಇಟ್ಕೊಂಡು ಶ್ರೀಮದ್ ಭಾಗವತವನ್ನು ಅವ್ರಿಗಿಷ್ಟ ಇಲ್ಲ ಅಂತಂದ್ರು ಅಂದರೆ ಇದನ್ನು ಕೇಳಿದ್ರೆ ನಮಗೇನೋ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೇಳ್ತಾ ಇರ್ತಾರೆ. ಅಂದರೆ ಅಲ್ಲಿ ಭಕ್ತಿ ಅದು ಇದು ಏನೂ ಇಲ್ಲ, ಮತ್ತು ಭಾಗವತವನ್ನು ಕೇಳಬೇಕು ಅನ್ನುವಂಥ ಆಸಕ್ತಿನೂ ಇರೋದಿಲ್ಲ. ಬರೀ ನನಗಿದನ್ನು ಕೇಳಿದ್ರೆ ನನಗೇನೋ ಒಂದು ಸಿಗುತ್ತೆ, ನನ್ನ ಒಂದು ಸಂಪತ್ತು ಇನ್ನೂ ಜಾಸ್ತಿ ಆಗುತ್ತೆ, ಆ ರೀತಿ ಸಂಪತ್ತಿನ ಲಾಭಕ್ಕೋಸ್ಕರ ಅವರು ಆಸಕ್ತಿ ವಹಿಸಿ ಅದನ್ನು ಇಷ್ಟ ಇಲ್ಲದೆ ಇದ್ದರೂ ಕೂಡ ಕೇಳಿಸ್ಕೊಳ್ತಾರಲ್ವ ಅವರು. ಮತ್ತು ವಾಸ್ತವಿಕವಾಗಿ ಅವರಲ್ಲಿ ಶ್ರದ್ಧೆನೂ ಇರೋದಿಲ್ಲ. ಅದಕ್ಕೆ ವಿರುದ್ಧವಾಗಿ ಏನು ಅಂತಂದರೆ ಅದನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ವರ್ಣನೆ ಮಾಡೋರು ಇದ್ದಾರೆ. ಅವರು ಏನು ಅಂತಂದರೆ ಈ ಕಥೆಯನ್ನು ಹೇಳಿದಾಗ ನನಗೊಂದಷ್ಟು ದುಡ್ಡು ಕೊಡ್ತಾರೆ, ಅದರಿಂದ ನನಗೆ ಒಂದು ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಆ ಸಂಪತ್ತಿನ ಆಸೆಗೋಸ್ಕರ ಕೆಲವರು ಹೇಳೋರಿದ್ದಾರೆ. ಕೇಳೋರು ಮತ್ತು ಹೇಳೋರು ಇಬ್ಬರೂ ಕೂಡ ಯಾವುದೋ ಒಂದು ಆಸೆಯನ್ನು ಇಟ್ಕೊಂಡು ಅದನ್ನು ಹೇಳೋದು ಕೇಳೋದು ಮಾಡ್ತಾರಲ್ವ, ಆ ರೀತಿ ನಾವು ಮಾಡಬಾರ್ದು. ಅವರಿಗೆ ಆಸಕ್ತಿ ಇರೋದಿಲ್ಲ, ಶ್ರದ್ಧೆ ಇರೋದಿಲ್ಲ, ಮೊದಲು ಅವರಲ್ಲಿ ಕೇಳಬೇಕು ಅನ್ನುವಂಥ ಇಂಟ್ರೆಸ್ಟು ಇರೋದಿಲ್ಲ, ಹೇಳಬೇಕು ಅನ್ನುವಂಥ ಇಂಟ್ರೆಸ್ಟು ಇರೋದಿಲ್ಲ. ಆದರೆ ದುಡ್ಡಿನ ಆಸೆಗೋಸ್ಕರನೋ ಆಸ್ತಿ ಅಂತಸ್ತು ಇದು ಏನೋ ಒಂದು ಸಿಗುತ್ತೆ ಅನ್ನುವಂಥ ಆಸೆಯಿಂದ ಅವರು ಆ ಕಥೆಯನ್ನು ವರ್ಣನೆ ಮಾಡ್ತಾರೆ. ಅಂಥವರಿಂದ ನಾವು ಶ್ರವಣ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇರೋದು. ನಿರೂಪಣೆಗಳನ್ನು ಯಥಾರೂಪವಾಗಿ ನಿವೇದಿಸುವ ಸೂತಮುನಿ ಅಥವಾ ಮೈತ್ರೇಯರಿಂದ ನಾವು ಶ್ರವಣ ಮಾಡಬೇಕು. ಆಗ ಮಾತ್ರವೇ ಭಗವಂತನ ಲೀಲೆಗಳನ್ನು ಆಸ್ವಾದಿಸಬಹುದಾಗಿದೆ. ಅನ್ಯಥಾ ಆರಂಭಿಕ ಶಿಷ್ಯನ ಶ್ರವಣದ ಪರಿಣಾಮವು ವಿಷಮಯವಾಗುವುದು. ಈಗ ಈ ನಿರೂಪಣೆ ಅಂದರೆ ಭಗವಂತನ ವಿಚಾರಗಳನ್ನು ಹೇಳೋದನ್ನು ಎಲ್ಲಿಂದ ಕೇಳಬೇಕು? ಯಥಾರೂಪವಾಗಿ ಹೇಳಿರುವಂಥ ಸೂತಮುನಿಗಳು ಅಥವಾ
ಮೈತ್ರೇಯರಿಂದ ನಾವು ಶ್ರವಣ ಮಾಡಬೇಕು. ಆಗ ಮಾತ್ರನೇ ಭಗವಂತನ ಲೀಲೆಗಳನ್ನು ನಾವು ಆಸ್ವಾದಿಸೋದಕ್ಕಾಗೋದು. ಅಂದರೆ ಅದರಲ್ಲಿ ಏನು ಮಜಾ ಇದೆ ಅಂತ ಹೇಳ್ತಾರಲ್ಲ, ಮಜಾ ಅಂತ ಅಂದರೆ ಏನೋ ಒಂದು ಅದರಲ್ಲಿ ಅನುಭವ ಅನ್ನೋದು ನಮಗೆ ಸಿಗುತ್ತೆ, ಸಂತೋಷ ಅನ್ನೋದು ಸಿಗುತ್ತೆ, ಅದನ್ನು ನಾವು ಆಸ್ವಾದನೆ ಮಾಡೋದಕ್ಕಾಗತ್ತೆ. ಇಲ್ಲ ಅಂತಂದರೆ ಆಗೋದಿಲ್ಲ. ಇನ್ನು ಆರಂಭಿಕ ಶಿಷ್ಯರು ಇರ್ತಾರಲ್ಲ, ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಏನು ಗೊತ್ತಿರೋದಿಲ್ಲ. ಏನು ಯಾರು ಹೇಳಿದ್ರು ಕೂಡ ಅದನ್ನು ನಂಬ್ಕೊಂಡು ಅದನ್ನು ಮಾಡೋಕ್ಕೆ ಹೋಗ್ಬಿಡ್ತಾರೆ ಅಲ್ವಾ. ಅಂಥವ್ರಿಗಂತೂ ಇದು ವಿಷಮಯವಾಗುತ್ತೆ. ಯಾಕಂದರೆ ಸ್ವಲ್ಪ ತಿಳುವಳಿಕೆ ಭಕ್ತಿಯಲ್ಲಿ ಬಂದಿರುತ್ತೆ, ಅವ್ರಿಗೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಗೊತ್ತಿರುತ್ತೆ, ಅವರು ಸ್ವಲ್ಪ ಹುಷಾರಾಗಿರ್ತಾರೆ. ಆದರೆ ಆರಂಭಿಕ ಶಿಷ್ಯರಿಗೆ ಏನಾದರೂ ಈ ರೀತಿ ಭಕ್ತರಲ್ಲದೆ ಇರೋರಿಂದ ಏನಾದರೂ ಅವ್ರೇನಾದರೂ ಕೇಳಿಬಿಟ್ರು ಅಂತಂದರೆ ಅದರಿಂದ ಅವರಿಗೆ ತೊಂದರೆ ಆಗುತ್ತೆ ಹೊರತು ಅವರಿಗೆ ಒಳಿತಾಗೋದಿಲ್ಲ ಅಂತಂದ್ಬಿಟ್ಟು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.